ವೆಂಕಿಗೌಡಗೆ ಸಂಬಂಧಪಟ್ಟಂತಹ ಬೆಂಕಿ ಸ್ಟೋರಿ. ಪೌರಾಯುಕ್ತೆಗೆ ನಿಂದಿಸಿ ಹೋಗಿದ್ದಾದ್ರೂ ಎಲ್ಲಿಗೆ ರಾಜೀವ? ಎಫ್ಐಆರ್ ದಾಖಲಾಗ್ತಾ ಇದ್ದಂತೆ ಅಶ್ಲೀಲ ರಾಜೀವ ಎಸ್ಕೇಪ್ ಆಗಿದ್ದಾನೆ. ಅರೆಸ್ಟ್ ಆಗೋ ಭೀತಿಯಿಂದ ಹೋಗಿದ್ದು ಕೇರಳಕ್ಕ ಅಥವಾ ಗೋವಾಗ ಅಥವಾ ಮಂಗಳೂರಿನಿಂದಲೇ ಎಸ್ಕೇಪ್ ಆಗಿದ್ದ ರಾಜೀವ್ ಗೌಡ ಮಂಗಳೂರು ಪ್ರತಿಷ್ಠಿತ ಉದ್ಯಮಿಯ ಶ್ರೀರಕ್ಷೆಯಿಂದ ಎಸ್ಕೇಪ್ ಆದಂತೆ ಕಾಣಿಸ್ತಾ ಇದೆ. 108 ಅನುಮಾನಗಳು ಇಲ್ಲಿ ವ್ಯಕ್ತವಾಗ್ತಾ ಇದೆ. 3-4 ದಿನಗಳಿಂದಲೂ ಕೂಡ ಮಂಗಳೂರು ಪೊಲೀಸರಿಂದಲೂ ಕೂಡ ಶೋಧ ಕಾರ್ಯವನ್ನ ನಡೆಸಲಾಗ್ತಾ ಇದೆ. ಕೇರಳ ಅಥವಾ ಗೋವಾಕ್ಕೆ ರೈಲಿನಲ್ಲಿ ಎಸ್ಕೇಪ್ ಆಗಿರುವಂತಹ ಶಂಕೆಗಳು ವ್ಯಕ್ತವಾಗ್ತಾ ಇದೆ. ಕೇರಳದಲ್ಲಿ ಸೇಫ್ ಆಗಿರೋದಕ್ಕೆ ಮಂಗಳೂರಿನ ಪ್ರತಿಷ್ಠಿತ ವ್ಯಕ್ತಿ ಸಹಾಯವನ್ನ ಮಾಡಿದ್ದಾರೆ ಅನ್ನೋದು ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ. ನಾಲಿಗೆ ಹರಿಬಿಡುವಂತಹ ಸಂದರ್ಭದಲ್ಲಿ ಅರಿವಿರ್ಲಿಲ್ವಾ, ನನ್ನನ್ನು ಅರೆಸ್ಟ್ ಮಾಡ್ತಾರೆ, ನಾನೀಗ ಒಬ್ಬ ಮಹಿಳೆಯನ್ನ ನಿಂದಿಸ್ತಾ ಇದ್ದೀನಿ, ನಾನು ಮಾತನಾಡ್ತಿದ್ದು ಸರಿನಾ ತಪ್ಪಾ ಅನ್ನೋದನ್ನ ಯೋಚನೆ ಮಾಡಬೇಕಾಗಿತ್ತು ಮಾತನಾಡುವ ಮುಂಚೆ. ಆದರೆ ಇಷ್ಟೂ ದಿನಗಳ ಕಾಲ ಈ ರಾಜೀವನ ಕೇಸ್ ಸಾಕಷ್ಟು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅನ್ನ ಪಡೆದುಕೊಳ್ತಾ ಇದೆ. ಬಟ್ ಆದರೆ ಪೊಲೀಸ್ ಅಧಿಕಾರಿಗಳು ಮಾತ್ರ ಈತನ ಸೆರೆ ಹಿಡಿಯುವಲ್ಲಿ ವಿಫಲರಾಗ್ತಾನೆ ಇದ್ದಾರೆ. ಆತ ಎಲ್ಲಿದ್ದಾನೆ, ಹೇಗಿದ್ದಾನೆ, ಯಾರ ಸಹಾಯ ಪಡೆದುಕೊಳ್ತಾ ಇದ್ದಾನೆ, ಬೆಂಗಳೂರಿನಿಂದ ಅಥವಾ ಆತ ಇದ್ದಂತಹ ಸ್ಥಳದಿಂದ ಎಲ್ಲಿ ಹೋದ ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಆದಿತ್ಯ, ಆಶ್ರಯದಾತ ಯಾರು? ರಾಜ್ಯವನ್ನ ಬಿಟ್ಟು ಹೊರ ಹೋಗೋದಕ್ಕೆ ಸಹಾಯ ಮಾಡಿದಂತಹ ವ್ಯಕ್ತಿ ಯಾರು ಅಂತ? ಖಂಡಿತ ರಮ್ಯ, ಯಾಕಂತ ಹೇಳಿದ್ರೆ ಈ ಪ್ರಕರಣ ನಡೆದು 15 ದಿನ ಆಯ್ತು. ಚಿಕ್ಕಬಳ್ಳಾಪುರ ಶಿಡ್ಲಘಟ್ಟದ ಪೌರಾಯುಕ್ತೆ ಅವರ ಮೇಲೆ ಧಮಕಿ ಹಾಕಿದ ಪ್ರಕರಣಕ್ಕೆ, ಅಂದ್ರೆ ಕೇವಲ ಒಂದು ಬ್ಯಾನರ್ ವಿಚಾರವಾಗಿ ಹಾಕುವ ವಿಚಾರವಾಗಿ ಧಮಕಿ ಹಾಕಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಂದು ಮಹಿಳೆಯನ್ನು ನಿಂದಿಸಿದ ಮತ್ತು ಸರ್ಕಾರಿ ನೌಕರಿಯಲ್ಲಿದ್ದಂತಹ ಮಹಿಳೆಯನ್ನು ನಿಂದಿಸಿದ ಪರಿಣಾಮವಾಗಿ ಅವರ ಮೇಲೆ ಪ್ರಕರಣ ಕೂಡ ದಾಖಲಾಗಿತ್ತು. ಕಳೆದ 15 ದಿನಗಳಿಂದ ಚಿಕ್ಕಬಳ್ಳಾಪುರ ಪೊಲೀಸರು ಕೂಡ ಅವರಿಗೆ ಬಲೆಯನ್ನು ಬೀಸಿರುವಂತದ್ದು. ಆದ್ರೆ ಇದೀಗ ಒಂದು ಪ್ರಭಾವಗಳಿಂದ ಅವರು ತಲೆಮರೆಸಿಕೊಂಡಿರುವಂತದ್ದು ಈಗ ಗೊತ್ತಾಗ್ತಿದೆ. ಮುಖ್ಯವಾಗಿ ಮಂಗಳೂರಿನಿಂದ ಕೇರಳ ಭಾಗಕ್ಕೆ, ಅಂದ್ರೆ ರಾಜ್ಯವನ್ನು ಬಿಟ್ಟು ಹೋಗಿರುವಂತಹ ಎಲ್ಲ ಸಂಶಯಗಳು, ರಾಜೀವ್ ಗೌಡ ಅವರು ರಾಜ್ಯವನ್ನು ಬಿಟ್ಟು ಹೋದಂತಹ ಸಂಶಯಗಳು ಕೂಡ ಎದುರಾಗ್ತಿರುವಂತದ್ದು. ಮಂಗಳೂರಿನಲ್ಲಿ ಅವರಿಗೆ ಪ್ರತಿಷ್ಠಿತ ವ್ಯಕ್ತಿ ಆಶ್ರಯವನ್ನು ನೀಡಿದ್ದಾರೆ ಅಂತ ಹೇಳುವಂತಹ ಸಂಶಯ ಕೂಡ ಈಗ ಮೇಲ್ನೋಟಕ್ಕೆ ಗೊತ್ತಾಗ್ತಿರುವಂತದ್ದು. ಈಗಾಗಲೇ ಮಂಗಳೂರು ಪೊಲೀಸ್ ಮತ್ತು ಚಿಕ್ಕಬಳ್ಳಾಪುರ ಪೊಲೀಸರು ಜಂಟಿಯಾಗಿ ಕಾರ್ಯಾಚರಣೆಯನ್ನು ಮತ್ತು ಅವರನ್ನು ಹುಡುಕುವಂತಹ ಎಲ್ಲ ಪ್ರಮೇಯವನ್ನು ಕೂಡ ಮಾಡ್ತಾ ಇರುವಂತದ್ದು. ಆದ್ರೆ ಮಂಗಳೂರಿನಲ್ಲಿ ಅವರಿಗೆ ಆಶ್ರಯ ಕೊಟ್ಟಂತವ್ರು ಯಾರು ಮತ್ತು ಪ್ರಭಾವಿ ಉದ್ಯಮಿ ಯಾರು ಅಂತ ಹೇಳುವಂತದ್ದು ದೊಡ್ಡ ಪ್ರಶ್ನೆಯಾಗಿ ಮೂಡಿರುವಂತದ್ದು. ಈ ಬಗ್ಗೆಯೂ ಕೂಡ ಸದ್ಯಕ್ಕೆ ಚಿಕ್ಕಬಳ್ಳಾಪುರ ಪೊಲೀಸರು ಕೂಡ ತನಿಖೆಯನ್ನು ಮಾಡ್ತಿರುವಂತದ್ದು. ಆದ್ರೆ ಸದ್ಯದ ಬಂದ ಮಾಹಿತಿ ಪ್ರಕಾರ ರೈಲಿನ ಮುಖಾಂತರವಾಗಿ ಮಂಗಳೂರಿನಿಂದ ಕೇರಳಕ್ಕೆ, ಅಂದ್ರೆ ಕರ್ನಾಟಕದ ಗಡಿ ರಾಜ್ಯವಾದಂತಹ ಕೇರಳ ರಾಜ್ಯಕ್ಕೆ ಹೋಗಿರುವಂತಹ ಎಲ್ಲ ಸಂಶಯಗಳು ಕೂಡ ಬರ್ತಾ ಇರುವಂತದ್ದು. ರಮ್ಯ, ಓಕೆ, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ.